ಪಾಕ್ಪರ ಕೂಗಿದ್ರೆ ಕಾನೂನು ಕ್ರಮ ಆಗೇ ಆಗತ್ತೆ ಅಂತ ವಿಧಾನಸೌಧದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ವಿಡಿಯೋವನ್ನು ಎಫ್ಎಸ್ಎಲ್ಗೆ ಕಳುಹಿಸಿ ಪರಿಶೀಲಿಸ್ತೀವಿ. ಪಾಕ್ಪರ ಘೋಷಣೆ ಕೂಗಿದ್ದು ಸಾಬೀತಾದರೆ ಕ್ರಮ ಕೈಗೊಳ್ತೀವಿ. ದೇಶದ್ರೋಹದ ಕೃತ್ಯ ಎಸಗುವವರ ವಿರುದ್ಧ ಕಠಿಣ ಕ್ರಮ ಆಗುತ್ತೆ ಅಂತ ಅವರು ಹೇಳಿದ್ದಾರೆ. ಈಗಾಗಲೇ ನಾವು ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಏನು ನಮಗೆ ಲಭ್ಯ ಇರತಕ್ಕಂಥ ಸ್ಯಾಂಪಲ್ನ ಕಳಿಸ್ಕೊಟ್ಟಿದ್ದೇವೆ. ಅದರ ವರದಿ ಬಂದ ಮೇಲೆ ನಾವು ಆ್ಯಕ್ಷನನ್ನು ತಗೊಳ್ತೀವಿ. ಒಂದು ವೇಳೆ ಆ ವರದಿಯಲ್ಲಿ ಅವರು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ರೆ ಕಠಿಣವಾದಂಥ ಕ್ರಮವನ್ನು ತಗೊಳ್ತೀವಿ. ಕಾನೂನು ಪ್ರಕಾರ ಏನೆಲ್ಲ ಕ್ರಮ ಮಾಡಬೇಕು ಅದನ್ನು ಖಂಡಿತವಾಗಿ ಮಾಡ್ತೀವಿ. ಇದನ್ನು ಯಾವತ್ತೂ ಕೂಡ ನಾವು ಸಹಿಸೋದಿಲ್ಲ. ಒಂದು ರೀತಿಯಲ್ಲಿ ದೇಶದ್ರೋಹಿ ಸ್ಲೋಗನ್ ಅಂತ ಹೇಳಬೇಕಾಗ್ತದೆ. ಆದ್ದರಿಂದ ಅದಕ್ಕೇನು ಕ್ರಮ ತಗೋಬೇಕು ಕಠಿಣವಾಗಿ ತಗೊಳ್ತೀವಿ. ಪ್ರಸನ್ನ ಡಿಸೋಜಾ ಹಾಲಣಬೆ ಕೃಷಿ ಮಾಡಿ ವರ್ಷಕ್ಕೆ 3 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಖಾನ್ ಕೂಡ ಮಾತನಾಡಿದ್ದಾರೆ. ಅಲ್ಲಿ ಕೂಗಿರುವಂಥದ್ದು ಪಾಕ್ ಪರ ಘೋಷಣೆ ಅಲ್ಲ, ಬದಲಾಗಿ ಅವರು ನಾಸಿರ್ ಹುಸೇನ್ ಪರ ಜಯಕಾರ ಹಾಕಿದ್ದಾರೆ ಅಂತ ಹೇಳಿದ್ದಾರೆ. FSL ಕರೆದಿದ್ದಾರೆ. ನಾಸಿರ್ ಹುಸೇನ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆ ಥರ ಯಾವುದು ಘೋಷಣೆ ಕೂಗಲಿಲ್ಲ ಅಂತ. ಈಗೇನೋ FSL ಕರೆದಿದ್ದಾರೆ, ತನಿಖೆ ನಡೀತಾ ಇದೆ. ಹಂಗೇನಾರ ಘೋಷಣೆ ಕರೆದಿದ್ರೆ ಅವರು ಶಿಕ್ಷೆ ಕೊಡಬೇಕಾಗ್ತದೆ, ಅವರಿಗೆ ತಕ್ಕ ಶಿಕ್ಷೆ ಕೊಡಬೇಕಾಗ್ತದೆ. ಆ ಘೋಷಣೆ ಕೂಗಿಲ್ಲ ಅಂತ ಹೇಳಿದ್ರೆ FSL ಕಳಿಸಿದ್ದಾರೆ. ಈಗ ತನಿಖೆ ಆಗ್ತಿದೆ. ಅದು ಆ ಥರ ಯಾವುದು ನಾನು ಇದ್ದೆ ಅಲ್ಲಿ, ನಾನು ಯಾವುದು ಆ ಥರ ಘೋಷಣೆಯನ್ನು ಕೂಗಲಿಲ್ಲ. ನಾಸಿರ್ ಹುಸೇನ್ಗೆ ಜೈ ಅಂದ್ರು ಅಷ್ಟೇ ಮಾತ್ರ. ಪಾಕಿಸ್ತಾನ ಜೈಕಾರ ಅವರು ನೆನ್ನೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಈಗ FSL ಕಳಿಸಿದ್ದಾರೆ, ತನಿಖೆ ಆಗ್ತಾ ಇದೆ. ಆದ್ರೆ ಯಾರನ್ನ ಇರಲಿ ತಕ್ಕ ಶಿಕ್ಷೆ ಅವನಿಗೆ ಆಗ್ಬೇಕು. ನಾಸಿರ್ ಹುಸೇನ್ ಅವರು ಹೆಸರಿನ ವಿಧಾನಸೌಧ ಆವರಣದಲ್ಲಿ ಈ ತರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಪೀಕರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. UT ಖಾದರ್ ಮಾತನಾಡಿದ್ದು, ಈ ವಿಚಾರವನ್ನು ನಾನು ತೀವ್ರವಾಗಿ ಖಂಡಿಸ್ತೀನಿ. ಯಾರೇ ಈ ರೀತಿ ಮಾಡಿದ್ರು ಅವರ ವಿರುದ್ಧ ಕ್ರಮ. ವಿಧಾನಸೌಧ ಮೆಟ್ಟಿಲಲ್ಲಿ ನಡೆದಂತಹ ಘಟನೆ ಇದು, ತನಿಖೆ ಮಾಡಬೇಕು ಅಂತ ಒತ್ತಾಯಿಸ್ತೀನಿ ಅಂತ ಅವರು ಹೇಳಿದ್ದಾರೆ. ಮಾಧ್ಯಮದ ಸೋದರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಹೊರಗೆ ಬಹುಶಃ ಏನು ನಿಮ್ಮ ಮುಖಾಂತರ ಆ ಘಟನೆ ಇವತ್ತು ತಿಳಿದು ಬಂದಿದೆ, ಅದು ನಿಜವಾಗಿದ್ದಲ್ಲಿ ಅದು ನಾನು ತೀವ್ರವಾಗಿ ಖಂಡಿಸ್ತೇನೆ. ಮತ್ತು ಅಂಥವ ಯಾವುದೇ ಪತ್ತೆ ಹಚ್ಚಿಕೊಂಡು ಅವರಿಗೆ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಈ ಸಂಪೂರ್ಣದ ಯಾಕಿದ್ರೆ ನಮ್ಮ ವ್ಯಾಪ್ತಿಗೆ ಬರುವುದು, ಇದು ಹೊರಗೆ ಅಸೆಂಬ್ಲಿ ಹೊರಗೆ ನಡೆದಂಥದ್ದು. ನಮ್ಮದು ಫಸ್ಟ್ ಫ್ಲೋರ್ ಆಫೀಸ್ ಮಾತ್ರ ಅಲ್ಲಿ ಇರುವಂಥದ್ದು ನಮಗೆ ವ್ಯಾಪ್ತಿಗೆ. ಇದು ಗೃಹ ಇಲಾಖೆಗೆ ಬರುವಂಥ ಪ್ರದೇಶವತ್ತಾಗಿದೆ. ಆದ ನಾನು ಗೃಹ ಸಚಿವರಿಗೆ ನಾನು ಚರ್ಚೆ ಮಾಡಿ ಅದನ್ನು ಸೂಚಿಸ್ತೇನೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಇದು ಆಗಿದೆ ಇಲ್ವಾ, ಆಗಿದ್ದಲ್ಲಿ ಯಾರು, ಆ ಗುಂಪಲ್ಲಿ ಹೇಗೆ ಅವ್ರು ಬಂದರ ಅಥವಾ ಗುಂಪಲ್ಲಿ ಜೊತೆ ಇದ್ದವರ, ಗುಂಪಲ್ಲಿ ನುಸುಳಿಕೊಂಡವರ, ಯಾವುದು ಏನಂತೇಳಿ ಆ ಸ್ಪಷ್ಟವಾದ ಆ ಚಿತ್ರಣದೊಂದಿಗೆ ಬಹುಶಃ ಜನರಿಗೆಲ್ಲ ಸಂಶಯನ ಬಗೆಹರಿಸಬೇಕು. ಅದು ಆಗಿದ್ದಲ್ಲಿ ಅದು ಯಾರೇ ಆದರೂ ಕೂಡ ಅಂಥವನಿಗೆ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸಬೇಕು, ಕ್ರಮ ಕೈಗೊಳ್ಳಬೇಕಂತ ನಾನು ಸಾಮಾನ್ಯ ಗೃಹ ಸಚಿವರ ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಲು ಸೂಚಿಸ್ತೇನೆ. ಮಾಧ್ಯಮದ ಇನ್ನು ಈ ವಿಚಾರದ ಬಗ್ಗೆ ಈಗಾಗಲೇ ಬಿಜೆಪಿ ಕೂಡ ಪ್ರತಿಕ್ರಿಯಿಸ್ತಾ ಇದೆ. ಜೊತೆಗೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದೆ. ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಕಂಪ್ಲೇಂಟ್ ಕೊಡೋ ವಿಚಾರದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ. ಗವರ್ನರನ್ನು ಭೇಟಿ ಮಾಡ್ತಾ ಇದ್ದೀರಿ. ಈ ಸರ್ಕಾರ ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅನ್ನೋರಿಗೆ ವಿಧಾನಸೌಧದಲ್ಲಿ ಅವಕಾಶ ಮಾಡಿಕೊಟ್ಟಿದೆ. ಈ ಸರ್ಕಾರ ಇದ್ದರೆ ಸಂವಿಧಾನದ ರಕ್ಷಣೆ ಆಗಲ್ಲ, ಭಾರತದ ರಕ್ಷಣೆ ಆಗಲ್ಲ, ಪಾಕಿಸ್ತಾನದ ಅಡ್ಡ ತಾಣ ಆಗುತ್ತೆ ಇದು. ಅದರಿಂದ ಈ ಸರ್ಕಾರವನ್ನು ಕೂಡಲೇ ವಜಾ ಮಾಡಿ ಈ ಸರ್ಕಾರವನ್ನು ಆಗ್ರಹ ಮಾಡೋಕ್ಕೆ ರಾಜ್ಯಪಾಲರಿಗೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀರಿ. ಹೋಗಿ ಭೇಟಿ ಮಾಡಿ ಈ ಸರ್ಕಾರವನ್ನು ವಜಾ ಮಾಡ್ತೀವಿ.